ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಓದಿದ್ಮೇಲೆ ನಿಮ್ಗೆ ಏನ್ ಇಷ್ಟ ಆಗುತ್ತೆ, ಯಾರಿಗಾರ ಹೇಳ್ಬೇಕು, ನೀವು ಒಳ್ಳೆ ಪುಸ್ತಕ ಓದ್ಬಿಟ್ಟಿರ್ತೀರಾ, ಮನಸ್ಸಲ್ಲಿ ತುಡಿತಾ ಇರ್ತೀವಿ, ಯಾರಿಗಾರ ಹೇಳ್ಬೇಕು ಅಂತ ಹೇಳ್ತಾರೆ. ಹೇಳ್ಬೇಕು ಅದಕ್ಕೊಂದು ಜಾಗ ಬೇಕಲ್ಲ, ಈ ಥರದೊಂದು ಜಾಗ ಮಾಡ್ಕೊಟ್ಟಿದ್ದಾರೆ ಮಹಾತ್ಮರು. ಸೊ ಇಂಥದ್ದು ಜಾಗ ಬೇಕಲ್ಲ ಹೇಳೋದಕ್ಕೆ. ಆಮೇಲೆ ಕೇಳೋದು ಜನ ಬರ್ಬೇಕಲ್ಲ, ಅದಕ್ಕೊಂದು ಜಾಗ ಬೇಕಲ್ಲ. ಸೊ ಈ ಥರದೊಂದು ಜಾಗ ಇರ್ತಾರೆ. ನಿಮ್ಗೆ ಒಂದು ವೇದಿಕೆ ಸಿಗುತ್ತೆ. ನೀವು ಪುಸ್ತಕ ಪರಿಚಯ ಅಂದ್ರೇನು, 1 ಗಂಟೆಯಲ್ಲಿ ಒಂದು ಪುಸ್ತಕದ ಬಗ್ಗೆ ಹೇಳೋದು. ನೀವು ಯಾವುದೇ ವೇದಿಕೆಗೆ ಹೋದ್ರು 1 ಗಂಟೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ಮಾತ್ರ ಅವಕಾಶ ಉಂಟು. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ನೀವು 1 ಗಂಟೆ ವೇದಿಕೆ ಮೇಲೆ ಯಾರಿಗೂ ಅವಕಾಶ ಕೊಡೋದು ಮಾತಾಡೋಕ್ಕೆ. ಪುಸ್ತಕ ಪರಿಚಯದಲ್ಲಿ ಮಾತ್ರ ನಿಮಗೆ ಅವಕಾಶ ಉಂಟು. 1 ಗಂಟೆ ಯಾರು ಬೇಕು ವಿದ್ಯಾರ್ಥಿಗಳು ನೀವು ಮಾತಾಡ್ಬೋದು, ಯಾರು ಬೇಕಾದ್ರೂ ಮಾತಾಡ್ಬೋದು. ಆಮೇಲೆ ಇಲ್ಲಿ ನೀವು ಎಷ್ಟೋ ಜನ ವೇದಿಕೆ ಹತ್ತಿರಲ್ಲ. ಸೊ ಇಲ್ಲಿ ಬಂದಾಗ ನಿಮ್ಗೆ ಅಭ್ಯಾಸ ಆಗುತ್ತೆ. ಆಮೇಲೆ ನೀವೆಲ್ಲರೂ ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಬೆಳಿತೀರ, ಅದು ಬಹಳ ಇಂಪಾರ್ಟೆಂಟ್. ನೀವು ಬರೀ ಓದ್ಬಿಟ್ಟು ಡಿಗ್ರಿ ತಗೊಂಡು ಸರ್ಟಿಫಿಕೇಟ್ ತಗೊಂಡ್ರೆ ಸಾಲದು, ನೀವು ಸಂಪನ್ಮೂಲ ವ್ಯಕ್ತಿಯಾಗಿ ಬೆಳಿಬೇಕು. ಸೊ ಇವತ್ತಿನ ದಿವಸ ರಿಟೈರ್ಡ್ ಆದವರು 1 ನಿಮಿಷನೂ ಪುರ್ಸೊತ್ತಿಲ್ಲ, ಹಾಗೆ ಹೊರಗಡೆ ಔಟ್ಸೈಡ್ ಅಲ್ಲಿ ಹೋಗಿ ಪ್ರವಚನ ಉಪನ್ಯಾಸಗಳನ್ನ ಕೊಟ್ಟು ಅದರಲ್ಲೂ ಕೂಡ ದುಡ್ಡು ಮಾಡ್ಕೊತಾ ಇದ್ದಾರೆ. ಇದಕ್ಕೆ ಜಾಸ್ತಿ ಎಂಗೇಜ್ ಆಗ್ತಾ ಇದ್ದಾರೆ ಸರ್ವಿಸ್ಗಿಂತ. ಹೆಂಗೆ ಗೊತ್ತಾಯ್ತು ಅಂದ್ರೆ, ಅವರು ಕೆಲಸದ ವೇಳೆಯಲ್ಲಿ ಇರ್ಬೋದು, ಓದೋ ಸಮಯದಲ್ಲಿ ಇರ್ಬೋದು, ಹೆಚ್ಚು ಅಧ್ಯಯನ ಮಾಡಿರ್ತಾರೆ, ಇಂಥ ಹೆಚ್ಚು ಕಾರ್ಯಕ್ರಮಗಳಿಗೆ ಭಾಗವಹಿಸಿರ್ತಾರೆ. ಹಾಗಾಗಿ ಅವ್ರು ಸಂಪನ್ಮೂಲ ವ್ಯಕ್ತಿಯಾಗಿ ಬೆಳೀತಾ ಇರ್ತಾರೆ. ಅವ್ರಿಗೆ ಗೊತ್ತಿರಲ್ಲ, ರಿಟೈರ್ಡ್ ಆದ್ಮೇಲೆ ಗೊತ್ತಾಗುತ್ತೆ. ಆಗ ಎಲ್ಲರೂ ಕಲಿಯಕ್ಕೆ ಶುರು ಮಾಡ್ತಾರೆ. ನಮ್ಮ ಪುಟ್ಟರಂಗಪ್ಪ ಇದ್ದಾರೆ, ಅವ್ರು 1 ದಿವಸನೂ ಮನೆಯಲ್ಲಿರಲ್ಲ, ಎಲ್ಲಾ ಕಡೆ ಹೋಗಿ ಒಂದು ಮಾತಾಡ್ತಲೇ ಇರ್ತಾರೆ. ಅಂದ್ರೆ ಅದು ಅಷ್ಟು ಜ್ಞಾನ ಇದೆ ಆ ಒಂದು ಸಂಪನ್ಮೂಲ ವ್ಯಕ್ತಿ ಆ ಸಂಪನ್ಮೂಲ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಪ್ರತಿಯೊಬ್ಬರಿಗೂ ಇಲ್ಲಿ ಅವಕಾಶ ಉಂಟು. ಇಲ್ಲಿ ಇಂಥವರೇ ಮಾತಾಡ್ಬೇಕು ಅಂತವರೇ ಮಾತಾಡ್ಬೇಕು ಅಂತ ಏನಿಲ್ಲ. ಸೊ ಎಲ್ಲ ನಮ್ಮ ಪುಸ್ತಕ ಪರಿಚಯ ತುರುವೇಕೆರೆ ಪುಸ್ತಕ ಪರಿಚಯದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರೇಮಗಳು ಕಣ್ಣಂತಂಕಲು ಕೂಡ ಬಂದು ಮಾತಾಡಿದ್ದಾರೆ. ಸೋಮೇಶ್ವರ ಅವರು ಬಂದಿದ್ದಾರೆ, ಪಿ ಶೇಷಾದ್ರಿ ಅವರು ಬಂದಿದ್ದಾರೆ, ಮೊನ್ನೆ ಶಿವರಾಮ್ ಬಂದೋದ್ರು, ಸೇತುರಾಮ್ ಬಂದೋದ್ರು. ಸೊ ಅವರೆಲ್ಲ ನಮ್ಮ ವೇದಿಕೆಗೆ ಬಂದವರೇ, ಸಣ್ಣ ಮಕ್ಕಳಿಂದ ಹಿಡಿದು. ಅಂದ್ರೆ ಎಲ್ಲರಿಗೂ ಕೂಡ ಒಂದು ಬೆಳೆಯೋದಕ್ಕೆ ಅವಕಾಶ ಇದೆ ಈ ಒಂದು ಜಾಗ. ಸೊ ಜ್ಞಾನಾಧಾರಿಗೆ ಸೂಕ್ತವಾದ ಜಾಗ ಅಂದ್ರೆ ಇದೇ ಜಾಗನೇ. ಇದನ್ನ ಎಲ್ಲರೂ ಕೂಡ ಬಳಸ್ಕೊಳ್ಳಿ. ನೀವು ಇದಕ್ಕೆ ಹೆಚ್ಚಿಗೆ ಬಂದಷ್ಟು ಕೂಡ ನಿಮ್ಗೆ ಬರವಣಿಗೆ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಓದಿದ್ಮೇಲೆ ಹೇಳಿದ್ಮೇಲೆ ಬರೆಯಬೇಕು ಅನ್ಸುತ್ತೆ, ಆಗ ಬರೆಯೋದಕ್ಕೂ ಕೂಡ ನಿಮ್ಮ ಸಾಮರ್ಥ್ಯ, ನೀವು ಒಬ್ರು ಲೇಖಕರಾಗಿ ಬೆಳೆಯಬಹುದು ಈ ಒಂದು ಜಾಗದಲ್ಲಿ. ಆಮೇಲೆ ಇಲ್ಲಿ ರೋಗ ನಿರೋಧಕ ಹಾರ್ಮೋನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮಲ್ಲಿ ರೆಸಿಸ್ಟೆನ್ಸ್ ಬರುತ್ತೆ. ನೀವು ಜ್ಞಾನ ಜಾಸ್ತಿ ಆದಂಗೆ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾವ್ದು ಕಾಯಿಲೆ ಕೂಡ ಬರೋದಿಲ್ಲ. ಆಮೇಲೆ ಇಂಟರ್ನಲ್ ಒಳನೋಟ ಅಂತ ಹೇಳ್ತೀವಲ್ಲ, ನಿಮ್ಮನ್ನ ನೀವೇ ಅರ್ಥ ಮಾಡ್ಕೊಳ್ಳುವಂತ ಅವಕಾಶ ಈ ಪುಸ್ತಕ ಪರಿಚಯದಿಂದ ಉಂಟಾಗುತ್ತೆ. ಯಾಕೆಂದ್ರೆ 1 ತಿಂಗಳು ಒಂದೊಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಿಮ್ಗೆ ಎಲ್ಲಾ ವಿಷಯಗಳ ಬಗ್ಗೆನೂ ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲರೂ ಎಲ್ಲಾ ಪುಸ್ತಕ ಓದಕ್ ಆಗಲ್ವಲ್ಲ, ಹಾಗಾಗಿ ಇದೊಂದು ಒಳ್ಳೆ ಅವಕಾಶ.